ಓಂ ಶಾಂತಿ. ಡೇಟ್ ಆಗಿದೆ 26/1/1971. ಅವೇಕ್ ಬಾಪ್ ದಾದಾ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಬಾಬಾ ಹೇಳ್ತಾರೆ, ಜಿಮ್ಮೇವಾರಿ ಉಠಾನೆ ಸೇ ಫಾಯ್ದೆ. ಜವಾಬ್ದಾರಿಗಳನ್ನು ತಗೊಳ್ಳುವುದರಿಂದ ಏನು ಫಾಯ್ದಾ ಇದೆ ಅಂತ ಹೇಳ್ತಾರೆ ಬಾಬಾ. तुम बच्चे हो, विश्व को परिवर्तन करने वाले विश्व के आधार मूर्त. ನೀವು ಮಕ್ಕಳು ವಿಶ್ವವನ್ನು ಪರಿವರ್ತನೆ ಮಾಡುವಂತಹ ವಿಶ್ವದ ಆಧಾರ ಮೂರ್ತ ಆಗಿದ್ದೀರಿ ಅಂತ ಹೇಳ್ತಾರೆ ಬಾಬಾ. उद्धार करने वाले भी हो और साथ साथ विश्व के आगे उदाहरण बनने वाले भी हो. ಬಾಬಾ ಹೇಳ್ತಾರೆ, ಇವತ್ತು 3 ವಿಷಯಗಳನ್ನು ಹೇಳ್ತಾರೆ. ಮೇಲೇನು ಹೇಳಿದ್ರು ಬಾಬಾ? ವಿಶ್ವವನ್ನು ಪರಿವರ್ತನೆ ಮಾಡುವಂತಹ ವಿಶ್ವದ ಆಧಾರ ಮೂರ್ತ ಅಂತ ಹೇಳ್ತಾರೆ ಬಾಬಾ. ಮತ್ತು ಹೇಳ್ತಾರೆ ಉದ್ಧಾರ ಮಾಡುವಂತಹ, ಮತ್ತು ಜೊತೆಗೆ ವಿಶ್ವದ ಎದುರುಗಡೆ ಉದಾಹರಣ ಮೂರ್ತ ಆಗಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಜೋ ಆಧಾರ ಮೂರ್ತ ಹೋತೆ ಹೇ ಉನ್ಕೆ ಊಪರ್ ಹಿ ಸಾರಿ ಜಿಮ್ಮೇವಾರಿ रहती है. ಯಾರು ಆಧಾರವಾಗಿರ್ತಾರೋ ಅವ್ರ ಮೇಲೆ ಎಲ್ಲ ಜವಾಬ್ದಾರಿ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಅಭಿ ಆಪ್ಕೆ ಏಕ್ ಕದಂ ಕೆ ಪೀಛೆ ಅನೇಕೋಂ ಕೆ ಕದಂ ಉಠಾನೆ ಕಿ ಜಿಮ್ಮೇವಾರಿ ಹೇ. ಬಾಬಾ ಹೇಳ್ತಾರೆ, ಈಗ ನಿಮ್ಮ ಒಂದು ಪ್ರತಿಯೊಂದು ಹೆಜ್ಜೆಯ ಹಿಂದೆ ಅನೇಕ ಆತ್ಮರು ತಮ್ಮ ಹೆಜ್ಜೆಯನ್ನು ಇಡುವಂತಹ ಜವಾಬ್ದಾರಿಯನ್ನು ತಗೊಳ್ತಾರೆ. पहले साकार रूप में फॉलो फादर के रूप में सामने था. ಮೊದಲು ಸಾಕಾರ ರೂಪ ಅಂದರೆ ಬ್ರಹ್ಮ ಬಾಬಾನ ಫಾಲೋ ಫಾದರ್ ರೂಪದಲ್ಲಿ ಇದ್ದರು. ಅಭಿ ಆಪ್ ಲೋಗ್ ನಿಮಿತ್ತ ಮೂರ್ತಿಯಾ ಹೋ. ಇಡೀ ವಿಶ್ವಕ್ಕೆ ಬ್ರಹ್ಮ ಬಾಬಾ ಏನಾದರೂ ಆಧಾರನೂ ಆದರು, ಜವಾಬ್ದಾರಿನೂ ತಗೊಂಡ್ರು, ಉದ್ಧಾರನೂ ಮಾಡಿದರು, ಮತ್ತು ಇಡೀ ವಿಶ್ವಕ್ಕೆ ಉದಾಹರಣೆನೂ ಕೂಡ ಆದರು. ಆದರೆ ಈಗ ಬಾಬಾ ಇಲ್ಲ. ಆದರೆ ಈಗ ನೀವು ಯಾರು ನಿಮಿತ್ತ ಆತ್ಮಗಳಿದ್ದೀರೋ, ನಿಮಿತ್ತ ಮೂರ್ತಿಗಳಿದ್ದೀರೋ, तो ऐसे समझो कि जैसे जिस रूप से जहाँ हम कदम उठाएंगे वैसे सर्व आत्माएं हमारे पीछे फॉलो करेंगी. ಹಾಗೆ ಬಾಬಾ ಹೇಳ್ತಾರೆ, ನೀವು ಏನು ನಿಮಿತ್ತ ಮೂರ್ತಿಗಳಿದ್ದೀರೋ ನೀವು ಹೀಗೆ ತಿಳ್ಕೊಳ್ಬೇಕು, ನೀವು ಯಾವ ರೂಪದಿಂದ ಯಾವ ಹೆಜ್ಜೆಯನ್ನು ಇಡ್ತೀರೋ ಅದೇ ಹೆಜ್ಜೆ ಮೇಲೆ ಎಲ್ಲ ಆತ್ಮಗಳು ನಮ್ಮ ಹಿಂದೆ ಫಾಲೋ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಯಹ ಜಿಮ್ಮೇವಾರಿ ಹೇ, ನಿಮಗೆ ಈ ಒಂದು ಜವಾಬ್ದಾರಿ ಇದೆ ಅಂತ ಹೇಳ್ತಾರೆ ಬಾಬಾ. ಸರ್ವಕ್ಕೆ ಉದ್ಧಾರ ಮೂರ್ತ बनने कारण सर्व आत्माओं की जो आशीर्वाद मिलती है तो फिर हल्कापन भी आ जाता है. ಬಾಬಾ ಹೇಳ್ತಾರೆ, ಎಲ್ಲರ ಉದ್ಧಾರ ಮೂರ್ತ ಮಾಡುವುದರ ಕಾರಣ ನೀವೇನಾಗಿದ್ದೀರಿ? ಉದ್ಧಾರ ಮೂರ್ತ ಇದ್ದೀರಲ್ಲ, ಅದಕ್ಕೆ ನೀವು ಎಲ್ಲರನ್ನ ಉದ್ಧಾರ ಮಾಡುವುದರಿಂದ ಎಲ್ಲ ಆತ್ಮಗಳ ಆಶೀರ್ವಾದ ನಿಮಗೆ ಸಿಗ್ತದೆ. ಆವಾಗ ನೀವು ಹಲ್ಕಾಪನ್ ಅನುಭವ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಮದದ್ ಭೀ ಮಿಲ್ತಿ ಹೇ, ಮತ್ತು ಸಹಯೋಗನೂ ಸಿಗ್ತದೆ. ಜಿಸ್ ಕಾರಣ ಜಿಮ್ಮೇವಾರಿ ಹಲ್ಕಿ ಹೋ ಜಾತಿ ಹೇ. ಆದ್ದರಿಂದ ನಿಮ್ಮ ಜವಾಬ್ದಾರಿ ಏನಾಗ್ಬಿಡ್ತದೆ? ಹಗುರಾಗ್ತದೆ. ಬಡಾ ಕಾರ್ಯ ಹೋತೆ ಹುಯೇ ಭೀ ಐಸೆ ಅನುಭವ ಕರೆಂಗೆ ಜೈಸೆ ಕೋಯಿ ಕರಾ ರಹಾ ಹೇ. ಎಂಥದೇ ದೊಡ್ಡ ಕಾರ್ಯ ಇದ್ರೂ ಕೂಡ ಈ ರೀತಿ ಅನುಭವ ಮಾಡ್ತೀರಾ. ಹೇಗೆ ಅಂತಂದರೆ ಯಾರೋ ಮಾಡಿಸ್ತಿದ್ದಾರೆ ಅಂತ. ಯಹ ಜಿಮ್ಮೇವಾರಿ ಅವ್ರ ಹಿ ಥಕಾವಟ್ ಮಿಟಾನೆ ವಾಲಿ ಹೇ. ಈ ಜವಾಬ್ದಾರಿ ಇನ್ನೂ ಏನಾಗ್ತದೆ? ಸುಸ್ತನ್ನು ತೆಗೆಯುವಂಥದ್ದಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಫ್ರೀ ರೆಹನಾ ಮನ್ ಕೋ ಭಾತಾ ಹಿ ನಹಿ ಹೇ. ಬಾಬಾ ಹೇಳ್ತಾರೆ, ಫ್ರೀ ಆಗಿರಬೇಕು, ಮನಸ್ಸಿಗದು ಏನು ಅನಿಸೋದೇ ಇಲ್ಲ. ಜಿಮ್ಮೇವಾರಿ ಅವಸ್ಥಾ ಕೋ ಬನಾನೆ ಮೇ ಬಹುತ್ ಮದದ್ ಕರ್ತಿ ಹೇ. ಜವಾಬ್ದಾರಿಯ ಅವಸ್ಥೆ ಮಾಡುವುದರಲ್ಲಿ ಬಹಳ ಸಹಾಯ ಮಾಡ್ತದೆ. ಬಾಪ್ ದಾದಾ जब महारथी बच्चों को देखते हैं तो सभी के वर्तमान स्वरूप
और इसी जन्म के अंतिम स्वरूप और दूसरे जन्म के भविष्य स्वरूप तीनों ही सामने आते हैं. ಬಾಪ್ ದಾದಾ ಇಂಥ ಮಹಾರಥಿ ಮಕ್ಕಳನ್ನು ನೋಡುವಾಗ ವರ್ತಮಾನದ ಸ್ವರೂಪ, ಬಾಬಾ ಹೇಳ್ತಾರೆ ವರ್ತಮಾನದ ಸ್ವರೂಪ ಅಂದರೆ ಬ್ರಾಹ್ಮಣ ಸ್ವರೂಪ, ಇಸಿ ಜನ್ಮಕ್ಕೆ ಅಂತಿಮ ಸ್ವರೂಪ, ಇದೇ ಜನ್ಮದ ಅಂತಿಮ ಸ್ವರೂಪ ಫರಿಸ್ತಾ ಸ್ವರೂಪ. ಆಮೇಲೆ ಹೇಳ್ತಾರೆ ಬಾಬಾ ಭವಿಷ್ಯ ಸ್ವರೂಪ ಅಂತಂದರೆ ದೇವತಾ ಸ್ವರೂಪ. ಮೂರು ಕೂಡ ಏನಾಗ್ತದೆ ಬಾಬರ ಎದುರುಗಡೆ ಬರ್ತದೆ. आप लोगों को यह फीलिंग स्पष्ट रूप में आती है कि यह हम बनने वाले हैं. ಬಾಬಾ ಹೇಳ್ತಾರೆ ನಿಮಗೆ ಅನುಭವ ಸ್ಪಷ್ಟ ಆಗ್ತದೆ. ಹೆಂಗಾಗ್ತದೆ ಅಂತಂದರೆ ನಾನು ಏನಾಗ್ತಿದ್ದೀನಿ ಅನ್ನೋದು ನಿಮ್ಗೆ ಅನುಭವ ಆಗ್ತದೆ. ಹಮ್ ತಾಜ್ ವಾ ತಖ್ತದಾರಿ ಹೋಂಗೆ, ನಾವು ಕಿರೀಟ ಅಥವಾ ಸಿಂಹಾಸನಧಾರಿಗಳಾಗ್ತೀವ. ಆಗೆ ಚಲ್ ಯಹ ಭಿ ಅನುಭವ ಕರೆಂಗೆ, ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇದನ್ನು ಕೂಡ ಅನುಭವ ಮಾಡ್ತೀರಾ. ಜೈಸೆ ಸಾಕಾರ ರೂಪ ಮೇ ಪ್ರತ್ಯಕ್ಷ ಅನುಭವ ಕಿಯಾನ, ಹೇಗೆ ಬ್ರಹ್ಮ ಬಾಬಾ ಸಾಕಾರ ರೂಪದಲ್ಲಿ ತಮ್ಮದೆಲ್ಲ ಪ್ರತ್ಯಕ್ಷ ಮಾಡಿಕೊಂಡ್ರಲ್ಲ, ಕರ್ಮಾತೀತ ಅವಸ್ಥಾ ಭೀ ಸ್ಪಷ್ಟ ಥಿ, ಅವ್ರಿಗೆ ಕರ್ಮಾತೀತ ಅವಸ್ಥೆನೂ ಸ್ಪಷ್ಟ ಆಗಿತ್ತು. ಬಾಬಾ ಹೇಳ್ತಾರೆ ಅವ್ರ ಭವಿಷ್ಯ ಸ್ವರೂಪ ಕಿ ಸ್ಮೃತಿ ಭೀ ಫಸ್ಟ್ ಥಿ, ಭವಿಷ್ಯದಲ್ಲಿ ಏನು ಸ್ವರೂಪ ಇದೆ ಅದನ್ನು ಕೂಡ ಸ್ಮೃತಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಭವಿಷ್ಯ ಸಂಸ್ಕಾರ ಈ ಸ್ವರೂಪ ಮೇ ಪ್ರತ್ಯಕ್ಷ ದಿಖಾಯಿ ದೇತೆ ಥೆ. ಭವಿಷ್ಯ ಅಂದರೆ ದೇವತಾ ಆಗೋದು ನಮ್ಮದು ಭವಿಷ್ಯ. ಆ ದೇವತೆಗಳ ಸಂಸ್ಕಾರ ಇದೇ ಬ್ರಾಹ್ಮಣ ಜೀವನದಲ್ಲೇ ಕಾಣಿಸ್ತದೆ. ತೋ ಆಪ್ ಸಭಿ ಐಸೆ ಅನುಭವ ಕರೆಂಗೆ ಜೈಸೆ ಕಿ ಬಸ್ ಯಹ ಶರೀರ್ ಛೋಡ ಅವ್ರ ವಹ ತಯಾರ್ ಹೇ. ಬಾಬಾ ಹೇಳ್ತಾರೆ ಈಗ ನೀವು ಇಂಥ ಅನುಭವ ಮಾಡ್ತೀರಾ. ಹೇಗೆ ಅಂತಂದರೆ ಆಯಿತು ಈ ಶರೀರ ಬಿಡ್ತೀವಿ, ಮತ್ತು ಮುಂದೆ ಒಂದು ಹೊಸ ದೇಹ ತಯಾರಿದೆ ಅಂತ ಬಿಟ್ಬಿಡ್ತೀರಾ. ಬುದ್ಧಿ ಬಲ್ ದ್ವಾರ ಇತನಾ ಸ್ಪಷ್ಟ ಅನುಭವ ಹೋಗ, ಬುದ್ಧಿ ಶಕ್ತಿಯ ಮುಖಾಂತರ ಇಷ್ಟು ಸ್ಪಷ್ಟ ಅನುಭವ ನಿಮಗೆ ಆಗ್ತಾ ಹೋಗ್ತದೆ. ಅಭಿ ದಿನ್ ಪ್ರತಿದಿನ್ अपनी सर्विस से, अपने सहयोगीपन से और अपने संस्कारों को मिटाने की शक्ति से अपने अंतिम स्वरूप और भविष्य को जान जाएंगे. ಬಾಬಾ ಹೇಳ್ತಾರೆ ಅಭಿ ದಿನ್ ಪ್ರತಿದಿನ್, ಈಗ ದಿನ ಪ್ರತಿದಿನ ಅಪ್ನಿ ಸರ್ವಿಸ್ಸೆ, ತಮ್ಮ ಸರ್ವಿಸ್ಸಿಂದ, ಅಪ್ನೆ ಸಹಯೋಗಿ ಪನ್ಸೆ, ತಮ್ಮ ಸಹಯೋಗದಿಂದ, ಮತ್ತು ತಮ್ಮ ಸಂಸ್ಕಾರಗಳನ್ನು ಮಿಟಾನೆಕಿ ಶಕ್ತಿಸೆ, ತೆಗೆಯುವಂಥ ಶಕ್ತಿಯಿಂದ ತಮ್ಮ ಅಂತಿಮ ಸ್ವರೂಪ ಮತ್ತು ಭವಿಷ್ಯವನ್ನು ತಿಳ್ಕೊಳ್ತೀರಾ. ಪಹಲೆ कहते थे ऐसा समय आएगा जो नज़दीक वाले और दूर वाले ಸ್ಪಷ್ಟ ದಿಖಾಯಿ ದೇಂಗೆ. ಮೊದಲು ಹೇಳ್ತಿದ್ರು ಇಂಥ ಸಮಯ ಬರ್ತದೆ, ಸಮೀಪ ಇರುವಂಥವ್ರು ಯಾರು, ದೂರ ಇರುವಂಥವ್ರು ಯಾರು ಸ್ಪಷ್ಟ ಕಾಣಿಸ್ತದೆ. ಲೇಕಿನ್ ಅಬ್ ವಹ ಸಮಯ ಚಲ್ ರಹಾ ಹೈ, ಆದರೆ ಈಗ ಈ ಸಮಯ ನಡೀತಾ ಇದೆ. जो दैवी परिवार की आत्माएं हैं वह समझ सकती हैं. ಯಾರು ದೈವಿ ಪರಿವಾರದ ಆತ್ಮಗಳಿದ್ದಾರೋ ಅವ್ರಿಗೆ ಗೊತ್ತಾಗುತ್ತೆ. ಕೌನ್ ಕೌನ್ ಸಮೀಪ ರತ್ನ ಹೇ, जिनको जितना समीप आना है वह ಸರ್ಕಮ್ಸ್ಟೆನ್ಸ್ ಸಂಸಾರ भी इतना समीप आएंगे. ಯಾರ್ಯಾರು ಸಮೀಪ ಇದ್ದಾರೋ ದೂರ ಇದ್ದಾರೋ ಅದು ಸ್ಪಷ್ಟ ಆಗ್ತದೆ. ಬಾಬಾ ಹೇಳ್ತಾರೆ ಯಾರ್ಯಾರಿಗೂ ಸಮೀಪ ಬರೋದಿದೆ ಅವರು ಸರ್ಕಮ್ಸ್ಟೆನ್ಸ್ ಅನುಸಾರ ಸಮೀಪ ಬರ್ತಾರೆ. जिनको कुछ दूर होना है तो सर्कमस्टेंस भी बीच में निमित्त बन जाएंगे, जो चाहते हुए भी आ नहीं सकेंगे. ಅದಕ್ಕೆ ಪರಿಸ್ಥಿತಿಗಳ ಅನುಸಾರವಾಗಿ ಅವ್ರು ಏನು ಮಾಡಿಬಿಡ್ತಾರೆ, ಇಲ್ಲಿ ಬರಬೇಕಂತಾರೆ ಆದರೆ ಆಗೋದಿಲ್ಲ ಅಂತಾರೆ ಬಾಬಾ. यह सभी भविष्य का साक्षात्कार अभी प्रैक्टिकल सर्विस चल रही है. ಅದಕ್ಕೆ ಬಾಬಾ ಹೇಳ್ತಾರೆ ಇದೆಲ್ಲ ಭವಿಷ್ಯದ ಸಾಕ್ಷಾತ್ಕಾರ ಈಗ ಪ್ರಾಕ್ಟಿಕಲ್ ಸೇವೆಯಲ್ಲಿ ನಡೀತದೆ. ಅಪನೆ ಭವಿಷ್ಯಕ್ಕೂ ಜಾನನ ಅಬ್ ಮುಷ್ಕಿಲ್ ನಹಿ ಹೇ, ತಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋದು ಕಷ್ಟ ಇಲ್ಲ ಅಂತಾರೆ ಬಾಬಾ. हर एक को व्यक्तिगत अपने लिए भी कोई विशेष प्रोग्राम रखना चाहिए. ಪ್ರತಿಯೊಬ್ಬರೂ ವ್ಯಕ್ತಿಗತವಾಗಿ ತಮ್ಮ ತಮ್ಮ ವಿಶೇಷ ಪ್ರೋಗ್ರಾಮ್ಗಳನ್ನು ಮಾಡಿಕೊಳ್ಬೇಕು. ಜೈಸೆ ಸರ್ವಿಸ್ ಆದಿಗೆ ಅವ್ರ ಪ್ರೋಗ್ರಾಮ್ ಬನಾತೆ ಹೋ
वैसे सवेरे से लेकर रात तक बीच बीच में कितना और कैसे अपनी याद की यात्रा पर अटेंशन रखने के लिए ಪ್ರೋಗ್ರಾಮ್ कर सकते हो. ಬಾಬಾ ಹೇಳ್ತಾರೆ, ಹೇಗೆ ಯಾವುದೇ ಒಂದು ವಿಶೇಷ ಪ್ರೋಗ್ರಾಮ್ಗಳನ್ನು ಮಾಡಿದಾಗ ಎಲ್ಲವನ್ನು ಏನು ಮಾಡ್ತೀವಿ, ಸೆಟ್ಟಿಂಗ್ ಮಾಡ್ತೀವಲ್ಲ, ಅದೇ ಥರ ಸರ್ವೀಸಿನ ಮೊದಲು ಪ್ರೋಗ್ರಾಮ್ ಮಾಡೋಕ್ಕಿಂತ ಮುಂಚೆ ಸೆಟ್ಟಿಂಗ್ ಮಾಡ್ತೀವಿ. ಹಾಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಡುವೆ ಏನೇನು ಎಷ್ಟೆಷ್ಟು ನೆನಪು ಮಾಡಬೇಕು, ನೆನಪಿನ ಕಡೆ ಎಷ್ಟು ಅಟೆನ್ಷನ್ ಕೊಡಬೇಕು ಅಂತ ಏನು ಮಾಡಬೇಕು, ಸೆಟ್ಟಿಂಗ್ ಮಾಡ್ಕೋಬೇಕು. ಬಂದೆ ಹೇಳಿದ್ರಲ್ಲ ಬಾಬಾ, ಹೇಳ್ಬೇಕಾದ್ರೆ ಏನು ನೆನಪು ಮಾಡಬೇಕು, ಆಮೇಲೆ ಏನು ನೆನಪು ಮಾಡಬೇಕು, ವ್ಯವಹಾರದಲ್ಲಿ ಬಂದಾಗ ಹೆಂಗಿರಬೇಕು, ಯಾರಾದರೂ ಭೇಟಿಯಾದರೆ ಹೆಂಗಿರಬೇಕು, ಸೇವೆಯಲ್ಲಿ ಕರ್ಮದಲ್ಲಿ ಬಂದಾಗ ಏನು ಮಾಡಬೇಕು, ಏನು ಸಂಕಲ್ಪ ಮಾಡಬೇಕು, ಮಲ್ಕೊಳ್ಳುವಾಗ ಏನು ಸಂಕಲ್ಪ ಮಾಡಬೇಕು, ಇದೆಲ್ಲ ಹೇಳಿದ್ರಲ್ಲ ಬಾಬಾ. ಅದಕ್ಕೆ ಅದ್ರ ಮೇಲೆ ಭಾಳಷ್ಟು ಅಟೆನ್ಷನ್ ಕೊಡಬೇಕು. ಡೈರಿ ಬನಾನಿ ಚಾಹಿಯೇ, ಅದಕ್ಕೆ ಒಂದು ಡೈರಿ ಮಾಡಬೇಕು. ಅಮೃತ್ ವೇಲೆ ಹಿ ಯಾದ್ ಕಾ ಪ್ಲ್ಯಾನ್ ಬನಾನಾ ಚಾಹಿಯೇ, ಅಮೃತ್ ವೇಲೆನದಲ್ಲೇ ನಾವು ಪ್ಲ್ಯಾನ್ ಮಾಡಬೇಕು. ಇಷ್ಟರಿಂದ ಇಷ್ಟು ಏನು ಮಾಡಬೇಕು, ಇಷ್ಟರಿಂದ ಇಷ್ಟು ಯಾವ ಸ್ಥಿತಿ, ಇಷ್ಟರಿಂದ ಇಷ್ಟು ಯಾವ ಸಮಾನ, ಈ ಥರ ಏನು ಮಾಡಂತಾರೆ ಬಾಬಾ, ಪ್ಲ್ಯಾನ್ ಮಾಡ್ಕೊಳ್ಳಿ. ಸಮझो आप लोग कोई ಸ್ಥೂಲ ಕಾರ್ಯ ಆದಿ ಮೇ ಬ್ಯುಸಿ रहते हो. ತಾವು ಯಾವುದೋ ಒಂದು ಸ್ಥೂಲ ಕಾರ್ಯದಲ್ಲಿ ಬ್ಯುಸಿ ಆಗಿರ್ತೀರಾ. लेकिन उसमें भी थोड़े समय के लिए जैसे नियम बांधा हुआ हो याद में रहने का. ಬಾಬಾ ಹೇಳ್ತಾರೆ, ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಏನು ಮಾಡಬೇಕು, ನಿಯಮ ಮಾಡ್ಕೋಬೇಕು ಅಂತಾರೆ ಬಾಬಾ. ಏನು ನಿಯಮ ಮಾಡ್ಕೋಬೇಕು, ಮಾಡಿದಾರಲ್ಲ ಟ್ರಾಫಿಕ್ ಕಂಟ್ರೋಲ್, ತಾಸಿಗೊಮ್ಮೆ ಅದನ್ನು ನೆನಪು ಮಾಡಬೇಕು ಅಂತಾರೆ ಬಾಬಾ. ಉಸ್ ಸಮಯ ದೂಸರೆ ಕೋ ಭಿ 2-3 ಮಿನಿಟ್ ಕೆ ಲಿಯೆ ಸ್ಮೃತಿ ದಿಲಾವೋ. ಆ ಸಮಯದಲ್ಲಿ ಒಬ್ರಿಬ್ರಿಗೂ ಕೂಡ ಏನು ಮಾಡಿ, ನೆನಪು ಮಾಡಿ. ಅಭಿ ಹಮಾರ ಯಹ ಕಾರ್ಯ ಹೇ, ಈಗ ನಮ್ಮದು ಈ ಕಾರ್ಯ. ಯಾವ ಕಾರ್ಯ? ನೆನಪು ಮಾಡುವಂಥ ಕಾರ್ಯ. ಭಿ ಆದ್ಮೇಲೆ ರಹೋ, ಅವ್ರಿಗೆ ಹೇಳಬೇಕು, ನೀವು ಭಗವಂತನನ್ನು ನೆನಪು ಮಾಡಿ. ಜೈಸೆ ಮುಕರರ್ ಟೈಮ್ ಪರ್ ಟ್ರಾಫಿಕ್ ಭಿ ರೋಕ್ ಲೇತೆ ಹೇ. ಬಾಬಾ ಏನು ಹೇಳ್ತಾರೆ, ಟ್ರಾಫಿಕ್ ಏನು ಮಾಡ್ತಾರೆ, ಸ್ಟಾಪ್ ಮಾಡತ್ತದಲ್ಲ. ಕಿತನಾ ಭಿ ಭಲೆ ಜರೂರಿ ಕಾಮ್ ಹೋ, ಎಷ್ಟೇ ಜರೂರಿ ಇದ್ದರೂ ಕೂಡ ಟ್ರಾಫಿಕ್ನಲ್ಲಿ ಏನು ಮಾಡ್ತಾರೆ, ಗಾಡಿಗಳನ್ನು ನಿಲ್ಲಿಸಲೇಬೇಕಾಗ್ತದೆ. कोई पेशेंट को हॉस्पिटल में जाना होगा तो भी रोक लेंगे. ಆಂಬ್ಯುಲೆನ್ಸ್ ಸ್ಪೀಡಾಗಿ ಹೋಗ್ತಿರ್ತದಲ್ಲ, ಅದನ್ನು ಕೂಡ ಏನು ಮಾಡಬೇಕಾಗ್ತದೆ, ಟ್ರಾಫಿಕ್ನಲ್ಲಿ ನಿಲ್ಲಿಸ್ತಾರೆ. ಬಾಬಾ ಹೇಳ್ತಾರೆ, ಇಸ್ ರೀತಿ ಜहाँ तक कर सको उतना ಟೈಮ್ ಟೇಬಲ್ ಅಪನಾ ಬನಾओ. ಅದೇ ರೀತಿಯಿಂದ ಎಷ್ಟು ಸಾಧ್ಯವೋ ಅಷ್ಟು ಟೈಮ್ ಟೇಬಲನ್ನು ಮಾಡ್ಕೊಳ್ಳಿ. तो और भी देखेंगे इन्हों का यह टाइम याद का मुकर्रर है तो और भी आपको ಫಾಲೋ करेंगे. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಎಲ್ಲರಿಗೂ ಟೈಮ್ ಟೇಬಲನ್ನು ಫಾಲೋ ಮಾಡೋಕ್ಕೆ ಹೇಳಿ. कोई कार्य हो उनको आगे पीछे करके भी 2-4 मिनट का टाइम याद में रहने के लिए ज़रूर निकालो तो उससे वायुमंडल में भी सारा प्रभाव रहेगा. ಅವ್ರಿಗೆ ಹೇಳಬೇಕು ಏನು ಅಂತಂದರೆ, ನಡುವೆ ಒಂದೊಂದು 5 ಮಿನಿಟ್ ಏನು ಮಾಡಬೇಕು, ನೆನಪು ಮಾಡಬೇಕು. ಅದರಿಂದ ವಾಯುಮಂಡಲ ಏನಾಗ್ತದೆ, ಶುದ್ಧೀಕರಣ ಆಗ್ತದೆ, ವಾಯುಮಂಡಲದ ಮೇಲೆ ಪ್ರಭಾವ ಬೀಳ್ತದೆ. ಸಭಿ 1-2 ಫಾಲೋ ಕರೆಂಗೆ, ಎಲ್ಲರೂ ಒಬ್ಬರನ್ನೋಡೊಬ್ಬರು ಏನು ಮಾಡ್ತಾರೆ, ಫಾಲೋ ಮಾಡ್ತಾರೆ. ಬುದ್ಧಿಗೂ ರೆಸ್ಟ್ ಭೀ ಮಿಲೇಗಿ, ಬುದ್ಧಿಗೆ ವಿಶ್ರಾಂತಿನೂ ಸಿಗ್ತದೆ. ಅವ್ರ ಶಕ್ತಿ ಭೀ ಬರೆಗಿ, ಶಕ್ತಿನೂ ಬರ್ತದೆ. और वायुमंडल को सहयोग मिलेगा, वातावरणಕ್ಕೂ ಕೂಡ ಸಹಯೋಗ ಸಿಗ್ತದೆ. फिर एक अनोखापन दिखाई पड़ेगा, ಆಮೇಲೆ ಒಂದು ಅನೋಖಾಪನ್ ಕಾಣಿಸ್ತದೆ. जैसे कुछ समय आप 1-2 को याद दिलाते थे. ಒಬ್ರಿಗೊಬ್ರು ಏನು ಮಾಡಬೇಕು, ನೆನಪು ಮಾಡಿಸ್ಬೇಕು. ಶಿವ ಬಾಬಾ ಯಾದ್ ಹೇ, ಬಾಬಾ ನೆನಪಿದೆಯಾ, ಇದಾರಾ. वैसे ही जब देखते हो कोई व्यक्त भाव में ज़्यादा है तो उनको बिना कहे अपना अव्यक्ति शांत रूप ऐसा धारण करो जो वह भी इशारे से समझ जाए. ಬಾಬಾ ಹೇಳ್ತಾರೆ, ವೈಸೆ ಹೀಗೇನೆ ಜಬ್ ದೇಖ್ತೆ ಹೋ, ಯಾರನ್ನಾದರೂ ನೋಡಿದರೆ ವ್ಯಕ್ತ ಭಾವದಲ್ಲಿ ಹೆಚ್ಚು ಜಾದಾ ಹೇ ಇದಾರೋ ಅವ್ರಿಗೆ ಏನು ಮಾಡಬೇಕು ಅಂತಂದರೆ ಹೇಳಿ. ಅವ್ಯಕ್ತಿ ಶಾಂತ ರೂಪ ಧಾರಣ ಮಾಡ್ಕೊಳ್ಳಿಕ್ಕೆ ಹೇಳಬೇಕು. ಅವರು ಇಶಾರದಿಂದನೇ ತಿಳ್ಕೊಳ್ತಾರೆ. तो फिर वातावरण कुछ ಅವ್ಯಕ್ತ रहेगा, ಆವಾಗ ವಾತಾವರಣ ಕೂಡ ಏನಾಗ್ತದೆ, ಅವ್ಯಕ್ತ ಆಗ್ತದೆ.
तुम्हारे अंतिम स्टेज है ಸಾಕ್ಷಾತ್ಕಾರ ಮೂರ್ತ. ತಮ್ಮ ಅಂತಿಮ ಸ್ಥಿತಿ ಏನಾಗಿದೆ? ಸಾಕ್ಷಾತ್ಕಾರ ಮೂರ್ತ ಆಗೋದು. ಜೈಸಾ ಜೈಸಾ ಸಾಕ್ಷಾತ್ ಮೂರ್ತ ಬನೆಂಗೆ ವೈಸೆ ಹಿ ಸಾಕ್ಷಾತ್ಕಾರ ಮೂರ್ತ ಬನೆಂಗೆ. ಹೇಗೆ ಸಾಕ್ಷಾತ್ಕಾರ ಮೂರ್ತ ಆಗ್ತಿರೋ ಹಾಗೆ ಸಾಕ್ಷಾತ್ಕಾರ ಮೂರ್ತ ಆಗ್ತಾ ಹೋಗ್ತೀರಾ. जब सभी साक्षात्कार मूर्त बन जाएंगे तो संस्कार भी सभी के साक्षात मूर्त समान बन जाएंगे. जब सभी साक्षात्कार मूर्त बन जाएंगे, ಯಾವಾಗ ಸಾಕ್ಷಾತ್ಕಾರ ಮೂರ್ತ ಆಗ್ತಾರೋ साक्षात मूर्त समान ಆಗ್ಬಿಡ್ತೀರಾ. अपने को निमित्त समझकर कदम उठाना है. ತಮ್ಮನ್ನು ತಾವು ನಿಮಿತ್ತ ಅಂತ ತಿಳ್ಕೊಂಡು ಹೆಜ್ಜೆ ಇಡ್ತಾ ಹೋಗಬೇಕು. जैसे आप लोग से ईश्वरीय स्नेह, श्रेष्ठ ज्ञान और श्रेष्ठ चरित्रों का साक्षात्कार होता है, वैसे अव्यक्ति स्थिति का भी उतना ही स्पष्ट साक्षात्कार हो. ಹೇಗೆ ತಾವು ಜನರಿಂದ ಈಶ್ವರೀಯ ಸ್ನೇಹ, ಶ್ರೇಷ್ಠ ಜ್ಞಾನ, ಶ್ರೇಷ್ಠ ಚರಿತ್ರ ಸಾಕ್ಷಾತ್ಕಾರ ಆಗ್ತದೋ ಹಾಗೆಯೇ ಅವ್ಯಕ್ತ ಸ್ಥಿತಿನೂ ಕೂಡ ಅಷ್ಟೇ ಸ್ಪಷ್ಟ ಸಾಕ್ಷಾತ್ಕಾರ ಆಗ್ತದೆ. ऐसा प्लान बनाना चाहिए जो कोई भी महसूस करे. ಅಂಥ ಪ್ಲ್ಯಾನ್ ಮಾಡಬೇಕು, ಯಾರು ಅನುಭವ ಮಾಡಬೇಕು. ಯಹತೋ ಚಲ್ತಾ ಫಿರ್ತಾ ಫರಿಸ್ತಾ ಹೇ. ನಿಮ್ಮ ನೋಡಿದ ತಕ್ಷಣ ಅವ್ರಿಗೇನು ಅನುಭವ ಆಗಬೇಕು? ಇವರು ಫರಿಸ್ತಾ ಆಗಿದ್ದಾರೆ, ಎಂಜಲ್ ಆಗಿದ್ದಾರೆ. ಯಹತೋ ಚಲ್ತಾ ಫಿರ್ತಾ ಫರಿಸ್ತಾ ಹೇ. ಜೈಸೆ ಸಾಕಾರ ರೂಪೇ ಫರಿಸ್ತೆಪನ್ ಕಾ ಅನುಭವ ಕಿಯಾನ. ಸಾಕಾರದಲ್ಲಿ ಬ್ರಹ್ಮ ಬಾಬಾರವ್ರು ನೋಡಿದ ಕೂಡಲೇ ಏನು ಅನ್ನಿಸ್ತಿತ್ತು? फरिश्ता अनिस्तिತ್ತು. इतनी बड़ी जिम्मेवारी होते भी आकारी और निराकारी स्थिति का अनुभव कराते रहे. ಬ್ರಹ್ಮ ಬಾಬಾಗೆ ಎಷ್ಟೊಂದು ಜವಾಬ್ದಾರಿ ಇದ್ರೂ ಕೂಡ ಅವರು ಆಕಾರಿ ಮತ್ತು ನಿರಾಕಾರಿ ಸ್ಥಿತಿಯ ಅನುಭವ ಎಲ್ಲರಿಗೂ ಮಾಡಿಸ್ತಿದ್ರು ಅಂತ ಹೇಳ್ತಾರೆ ಬಾಬಾ. आप लोगों का भी अंतिम स्टेज का स्वरूप स्पष्ट दिखाई देना चाहिए. ತಮ್ಮದೂ ಕೂಡ ಅಂತಿಮ ಸ್ಥಿತಿಯ ಸ್ವರೂಪ ಸ್ಪಷ್ಟವಾಗಿ ಎಲ್ಲರಿಗೂ ಕಾಣಿಸ್ಬೇಕು. कोई कितना भी अशांत व बेचैन घबराया हुआ आवे, लेकिन आपकी एक दृष्टि, स्मृति और वृत्ति की शक्ति उनको बिल्कुल शांत कर दे. ಬಾಬಾ ಹೇಳ್ತಾರೆ, ಯಾರು ಎಷ್ಟೇ ಅಶಾಂತಿ ಇರಲಿ, ಬೇಚೈನ್ ಇರಲಿ, ಭಯ ಪಟ್ಕೊಳ್ತಾ ಇರಲಿ, ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ದೃಷ್ಟಿ, ನಿಮ್ಮ ಸ್ಮೃತಿ ಅವ್ರಿಗೇನಾಗಬೇಕು? ಶಕ್ತಿ ಬರಬೇಕು. ನಿಮ್ಮ ನೋಡಿದ ತಕ್ಷಣ ಅವ್ರು ಏನಾಗ್ಬಿಡ್ಬೇಕು? शांत ಆಗಬೇಕು ಅಂತ ಹೇಳ್ತಾರೆ ಬಾಬಾ. भले कितना भी कोई व्यक्त भाव में हो, लेकिन आप लोगों के सामने आते ही अव्यक्त स्थिति का अनुभव करें. ಅವ್ರು ಎಷ್ಟೇ ವ್ಯಕ್ತ ಭಾವದಲ್ಲಿದ್ದರೂ ಕೂಡ ನಿಮ್ಮನ್ನು ನೋಡಿದ ತಕ್ಷಣ, ನಿಮ್ಮ ಎದುರಿಗೆ ಬಂದ ತಕ್ಷಣ ಅವ್ರಿಗೆ ಅವ್ಯಕ್ತ ಸ್ಥಿತಿಯ ಅನುಭವ ಆಗಬೇಕು ಅಂತಾರೆ ಬಾಬಾ. आप लोगों की दृष्टि किरणों जैसा कार्य करे. ತಮ್ಮ ದೃಷ್ಟಿ ಕಿರಣಗಳ ಮುಖಾಂತರ ಕೆಲಸ ಆಗಬೇಕು. अभी तक के रिजल्ट में मास्टर सूर्य के समान नॉलेज की लाइट देने के कर्तव्य में सफल हुए हो. ಈಗ ರಿಸಲ್ಟ್ನಲ್ಲಿ ಏನಾಗಿದೆ ಅಂತಂದರೆ, ಮಾಸ್ಟರ್ ಸೂರ್ಯ ಆಗಿ, ಸೂರ್ಯನ ಸಮಾನ ಆಗಿ ಜ್ಞಾನದ ಪ್ರಕಾಶ ಕೊಡ್ತಾ ಕರ್ತವ್ಯದಲ್ಲಿ ಸಫಲತೆಯನ್ನು ಪಡ್ಕೊಳ್ತಾ ಇದ್ದೀರಾ. लेकिन किरणों की माइट से हर एक आत्मा के संस्कार रूपी कीटाणु को नाश करने का कर्तव्य करना है. ಬಾಬಾ ಹೇಳ್ತಾರೆ, ಆದರೆ ಕಿರಣಗಳ ಶಕ್ತಿಯಿಂದ ಪ್ರತಿಯೊಂದು ಆತ್ಮನ ವಿಕಾರ, ಸಂಸ್ಕಾರ ರೂಪಿ ಕೀಟಾಣುಗಳನ್ನು ಏನು ಮಾಡಬೇಕಾಗಿದೆ? ನಾಶ ಮಾಡುವಂಥ ಕರ್ತವ್ಯ. ಹೊರಗಡೆ ಸೈನ್ಸ್ನವ್ರು ಏನು ಮಾಡ್ತಿದ್ದಾರೆ? ಲೇಸರ್ ಕಿರಣಗಳಿಂದ ಅನೇಕ ರೋಗಗಳನ್ನು ನಾಶ ಮಾಡ್ತಿದ್ದಾರಲ್ಲ, ಹಾಗೆ ನಮ್ಮದೂ ಕೂಡ ಅಷ್ಟು ಶಕ್ತಿ ಇರಬೇಕು. ನಮ್ಮ ಜ್ಞಾನದ ಶಕ್ತಿಯ ಕಿರಣಗಳಿಂದ ಏನು ಮಾಡಬೇಕಾಗಿದೆ? ಬೇರೆಯವರ ಸಂಸ್ಕಾರಗಳ ಕೀಟಾಣುಗಳ ನಾಶ ಮಾಡಬೇಕು. ಲೈಟ್ ದೇನೆ ಮೇ ಪಾಸ್ ಹೋ, ಮೈಟ್ ದೇನೆ ಕಾ ಕರ್ತವ್ಯ ಬ್ರಹಾ ಹುವಾ ಹೇ. ಪ್ರಕಾಶ ಕೊಡುವುದರಲ್ಲಿ ಪಾಸ್ ಇದ್ದೀರಾ, ಅದರ ಶಕ್ತಿ ಕೊಡುವುದರ ಕರ್ತವ್ಯ ಇನ್ನೂ ಉಳಿದಿದೆ ಅಂತಾರೆ ಬಾಬಾ. ಬಾಪ್ ದಾದಾಕ್ಕೆ ಪಾಸ್ 4 ಲಿಸ್ಟ್ ಹೇ. ಬಾಪ್ ದಾದರವರ ಹತ್ರ 4 ಲಿಸ್ಟ್: ಸರ್ವಿಸೇಬಲ್, ಸೆನ್ಸಿಬಲ್, ಸಕ್ಸಸ್ಫುಲ್, ವ್ಯಾಲ್ಯೂಯೇಬಲ್. ಬಾಬಾ ಇದನ್ನೆಲ್ಲ ಮಾಡೋಕ್ಕೆ ಏನಾಗಿರ್ಬೇಕಂತ ಹೇಳ್ತಾರೆ ಬಾಬಾ? ಸರ್ವಿಸೇಬಲ್ ಆಗಿರಬೇಕು, ಸೆನ್ಸಿಬಲ್ ಇರಬೇಕು, ಸೇವಾಧಾರಿ ಆಗಿರಬೇಕು, ಬುದ್ಧಿಯಿಂದ. ಸೆನ್ಸಿಬಲ್ ಅಂತಂದ್ರೇನು? ಭಾವನಾತ್ಮಕ ಅಂತ ಹೇಳ್ತಾರೆ ಬಾಬಾ. ಸಕ್ಸಸ್ಫುಲ್, ಸಫಲತಾ ಮೂರ್ತ, ಬೆಲೆ ಉಳ್ಳದ್ದು. ಮತ್ತು ನೆಕ್ಸ್ಟ್ 4 ವ್ಯಾಲ್ಯೂಯೇಬಲ್ ಅಂತಾರೆ ಬಾಬಾ. ಬೆಲೆ ಉಳ್ಳದ್ದಾಗಿರಬೇಕು. ಬಾಬಾ ಹೇಳ್ತಾರೆ,
सक्सेसफुल भी सब नहीं होते, सक्सेसफुल ಎಲ್ಲರೂ ಆಗೋದಿಲ್ಲ. वैल्यूएबल भी सब नहीं होते, कोई अपने गुणों से चरित्रों से वैल्यूएबल बन जाते हैं. ವ್ಯಾಲ್ಯೂಯೇಬಲ್ ಆಗಬೇಕು ಅಂತಂದರೆ ನಮ್ಮ ಗುಣಗಳಿಂದ ನಮ್ಮ ಚರಿತ್ರೆಗಳಿಂದ ನಾವು ವ್ಯಾಲ್ಯೂಯೇಬಲ್ ಆಗ್ತೀವಿ. ಲೇಕಿನ್ ಸರ್ವಿಸ್ ಕೆ ಫೀಲಿಂಗ್ ಮೇ ಪ್ಲ್ಯಾನಿಂಗ್ ಮೇ ಸಕ್ಸಸ್ ನಹಿ ಹೋತೆ. ಆದರೆ ಸೇವೆಯ ಪ್ಲ್ಯಾನಿಂಗ್ನಲ್ಲಿ ಸಫಲತೆ ಆಗ್ತಿಲ್ಲ. ಹರ್ ಏಕ್ ಅಪ್ನೆ ಚಾರ್ಟ್ ಕೋ ಜಾನ್ ಸಕ್ತೆ ಹೇ, ಎಲ್ಲರೂ ತಮ್ಮ ಚಾರ್ಟ್ಗಳನ್ನು ತಿಳ್ಕೊಬೋದು. ದೇಖ್ನಾ ಹೇ ಹಮಾರ ಕಿಸ್ ಲಿಸ್ಟ್ ಮೇ ನಾಮ್ ಹೋಗಾ, ನೋಡ್ಕೊಳ್ಬೇಕು ನಾವು ಯಾವ ಲಿಸ್ಟ್ನಲ್ಲಿ ಇದ್ದೀವಿ. ಕೊಯ್ ಕಾ ಚಾರೋ ಮೇ ಭಿ ನಾಮ್ ಹೇ, ಕೆಲವ್ರದ್ದು ಎಲ್ಲದರಲ್ಲೂ ಹೆಸರಿದೆ. ಯಾವ್ಯಾವು? ಸರ್ವಿಸೇಬಲ್, ಸೆನ್ಸಿಬಲ್, ಸಕ್ಸಸ್ಫುಲ್, ವ್ಯಾಲ್ಯೂಯೇಬಲ್. हर एक अपने चार्ट को जानो, कोई का चारों में भी नाम है, कोई का 2 में, कोई का 3 में, कोई का 1 में है. ಕೆಲವ್ರದ್ದು 4 ಕೆಲವ್ರದ್ದು 3, ಕೆಲವ್ರದ್ದು 2 ಹೆಸರಿದ್ದಾವೆ ಅಂತ ಹೇಳ್ತಾರೆ ಬಾಬಾ. वैल्यूएबल का मुख्य गुण यह होता है जो उसको स्वयं भी अपने समय की, संकल्प की और सर्विस की वैल्यू होते हैं. ವ್ಯಾಲ್ಯೂಯೇಬಲಿನ ಒಂದು ಮುಖ್ಯ ಗುಣ ಏನಾಗಿದೆ ಅಂತಂದರೆ, ಅವರು ಸ್ವಯಂ ಮತ್ತು ಸಮಯ, ಸಂಕಲ್ಪ, ಸೇವೆ ಎಲ್ಲದಕ್ಕೂ ಬೆಲೆ ಕೊಡ್ತಾರೆ. इसलिए उनके संकल्प, शब्द व उस द्वारा जो सर्विस होती है उसकी और भी वैल्यू रखते हैं व ड्रामा अनुसार उनकी वैल्यू हो जाती है. ಬಾಬಾ ಹೇಳ್ತಾರೆ, ಅದಕ್ಕಾಗಿ ಅವರು 3 ಶುದ್ಧವಾಗಿರೋದ್ರಿಂದ, 3ಗಳಿಗೂ ಗೌರವ ಕೊಡೋದ್ರಿಂದ ಅವ್ರದ್ದು ವ್ಯಾಲ್ಯೂ ಏನಾಗ್ತದೆ? ಹೆಚ್ಚಾಗ್ತದೆ. ನಾಟಕದ ಅನುಸಾರ ಅವ್ರ ಬೆಲೆ ಹೆಚ್ಚಾಗ್ತದೆ. सभी उनको वैल्यूएबल की दृष्टि से देखते हैं. सर्विसेबल फर्स्ट है या सेंसिबल फर्स्ट है, ಎಲ್ಲರೂ ಅವರನ್ನು ವ್ಯಾಲ್ಯೂಯೇಬಲ್ ದೃಷ್ಟಿಯಿಂದ ನೋಡ್ತಾರೆ. ಬಾಬಾ ಕೇಳ್ತಾರೆ, ಸರ್ವಿಸೇಬಲ್ ಫಸ್ಟಾ, ಸೆನ್ಸಿಬಲ್ ಫಸ್ಟಾ? दोनों की अपनी अपनी ವಿಶೇಷತಾ है. ಸೆನ್ಸಿಬಲ್ ಇರಬೇಕಾಗ್ತದೆ, ಸರ್ವಿಸೇಬಲ್ ಇರಬೇಕಾಗ್ತದೆ. सेंसिबल की प्लानिंग बुद्धि ज़्यादा होगी, लेकिन प्रैक्टिकल में लाने की विशेषता कम होती है. ಸೆನ್ಸಿಬಲ್ ಪ್ಲ್ಯಾನಿಂಗ್ ಬುದ್ಧಿ ಹೆಚ್ಚಾಗ್ತದೆ, ಪ್ರಾಕ್ಟಿಕಲ್ ಬರಬೇಕು, ಅದರಲ್ಲಿ ವಿಶೇಷತೆ ಕಮ್ಮಿದೆ. और सर्विसेबल जो होता है वह प्लानिंग कम करता, लेकिन प्रैक्टिकल में आने का उसमें विशेष गुण होता है. ಪಾಪ ಹೇಳ್ತಾರೆ, ಸರ್ವಿಸೇಬಲ್ ಯಾರಾಗಿರ್ತಾರೋ ಅವ್ರು ಪ್ಲ್ಯಾನ್ ಜಾಸ್ತಿ ಮಾಡೋದಿಲ್ಲ, ಪ್ರಾಕ್ಟಿಕಲ್ನಲ್ಲಿ ಜಾಸ್ತಿ ಬಂದುಬಿಡ್ತಾರೆ, ಅದು ಅವ್ರ ವಿಶೇಷ ಗುಣ ಅಂತ ಹೇಳ್ತಾರೆ ಬಾಬಾ. कोई में सेंस भी होता है और सर्विसेबल का गुण भी होता है. ಇನ್ನು ಕೆಲವ್ರ ಬಳಿ सेंसनೂ ಇರ್ತದೆ, ಸರ್ವಿಸೇಬಲ್ ಗುಣನೂ ಇರ್ತದೆ. ಈ ಸ್ಥಾಪನೆ ಕರ್ತವ್ಯ ಮೇ दोनों की आवश्यक है. ಈ ಸ್ಥಾಪನೆ ಮಾಡೋದ್ರಲ್ಲಿ 2 ಗುಣಗಳು ಬೇಕು, सेंस भी ಬೇಕು, सर्विसेबल भी ಬೇಕು. उनका संकल्प प्लान जो चलता है उससे भविष्य बनता है. ಅವರ ಸಂಕಲ್ಪ ಪ್ಲ್ಯಾನ್ ಏನು ನಡೀತದೋ ಅವ್ರದ್ದು ಭವಿಷ್ಯ ನಿರ್ಮಾಣ ಆಗ್ತದೆ. उनका कर्म से बनता है, अधिक प्रभाव इसका रहता है. ಬಾಬಾ ಹೇಳ್ತಾರೆ, ಎಲ್ಲದಕ್ಕಿಂತ ಹೆಚ್ಚು ಪ್ರಭಾವ ಕರ್ಮ ಅಂತ ಹೇಳ್ತಾರೆ ಬಾಬಾ. और सफलता मूर्त का फिर अव्यक्ति स्थिति का आधार पर परिणाम निकलता है. ಮತ್ತು ಸಫಲತಾ ಮೂರ್ತ ಆಮೇಲೆ ಅವ್ಯಕ್ತ ಸ್ಥಿತಿಯ ಆಧಾರ ಮೇಲೆ ಪರಿಣಾಮ ಆಗ್ತದೆ. कोई का प्लान भी चलता है, प्रैक्टिकल भी करते हैं, लेकिन सफलता कम होती है. ಇನ್ನು ಕೆಲವ್ರದ್ದು ಪ್ಲ್ಯಾನು ಇರ್ತದೆ, ಪ್ರಾಕ್ಟಿಕಲ್ ಮಾಡ್ತಾರೆ, ಆದರೆ ಸಫಲತೆ ಇರೋದಿಲ್ಲ. ಸರ್ವಿಸೇಬಲ್ हो सकते हैं, लेकिन सफलता मूर्त सभी नहीं कर ಬಾಬಾ ಹೇಳ್ತಾರೆ, ಸರ್ವಿಸೇಬಲ್ हो सकते हो, ಸೇವಾಧಾರಿಗಳಾಗ್ತೀರಾ, ಆದರೆ ಸಫಲತಾ ಮೂರ್ತ ಆಗೋದಿಲ್ಲ. कोई को ड्रामा अनुसार जैसे सफलता का वरदान प्राप्त हुआ होता है. ಇನ್ನು ಕೆಲವ್ರಿಗೆ ನಾಟಕದ ಅನುಸಾರವಾಗಿ ಸಫಲತಾ ವರದಾನ ಪ್ರಾಪ್ತಿ ಆಗಿರ್ತದೆ. उन्हों को मेहनत कम करनी पड़ती है, ಅವ್ರಿಗೆ ಪರಿಶ್ರಮ ಮಾಡೋದು ಕಡಿಮೆ ಆಗ್ತದೆ. सहज ही सफलता मिल जाती है, ಸಹಜವಾಗಿ ಸಫಲತೆ ಸಿಕ್ಬಿಡ್ತದೆ. यह ड्रामा में हर एक का अपना अपना पार्ट है. ಈ ನಾಟಕದಲ್ಲಿ ಎಲ್ಲರದ್ದು ತಮ್ಮದೇ ಆದಂಥ ಪಾರ್ಟ್ ಇದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अच्छा टीचर्स तो है ही टीचर्स को सदैव यह स्मृति में रहना चाहिए कि टीचर बनने से पहले स्टूडेंट हूँ. ಬಾಬಾ ಹೇಳ್ತಾರೆ, ಟೀಚರ್ಸ್ ಅಂತೂ ಟೀಚರ್ಸ್ ಆಗಿದ್ದಾರೆ, ಆದರೆ ಟೀಚರ್ಸ್ ಯಾವಾಗಲೂ ಸ್ಮೃತಿನಲ್ಲಿ ಇರಬೇಕು, ಮೊದಲು ನಾನು ಒಬ್ಬ ವಿದ್ಯಾರ್ಥಿ ಅಂತ. ಸ್ಟೂಡೆಂಟ್ ಸ್ಮೃತಿ ಸೇ ಸ್ಟಡಿ ಆದರೆ ಹೇಗೆ? ಯಾಕೆ ಅಂತಂದರೆ, ಅಭ್ಯಾಸ ಮಾಡಬೇಕು ಅಂತಂದರೆ ನಾನು ವಿದ್ಯಾರ್ಥಿ ಅನ್ನೋ ಸ್ಮೃತಿ ನನಗಿರಬೇಕು ಅಂತಾರೆ ಬಾಬಾ.
जब स्वयं स्टडी करेंगे तो औरों को स्टडी कराएंगे. ಸ್ವತಃ ಸ್ಟಡಿ ಮಾಡಿದರೆ ಬೇರೆಯವರನ್ನು ಸ್ಟಡಿ ಮಾಡಿಸ್ಲಿಕ್ಕಾಗ್ತದೆ. स्टूडेंट लाइफ न होने के कारण औरों को स्टूडेंट नहीं बना सकेंगे. ನಿಮ್ಮ ಲೈಫ್ ಸ್ಟೂಡೆಂಟ್ ಇಲ್ಲದೆ ಇರುವ ಕಾರಣ ಬೇರೆಯವರ ಸ್ಟೂಡೆಂಟನ್ನು ಮಾಡ್ಕೊಳ್ಳಿಕ್ಕಾಗಲ್ಲ. वातावरण को बदलने के लिए अपने को सदैव यह समझना चाहिए कि मैं ಮಾಸ್ಟರ್ ಸೂರ್ಯ ಹೂँ. ವಾತಾವರಣ ಚೇಂಜ್ ಮಾಡಬೇಕು ಅಂತಂದರೆ ಯಾವಾಗಲೂ ಇದನ್ನು ತಿಳ್ಕೊಂಡಿರಬೇಕು, ನಾನು ಮಾಸ್ಟರ್ ಸೂರ್ಯ ಇದ್ದೀನಿ. ಸೂರ್ಯ का कर्तव्य क्या होता है? ಸೂರ್ಯನ ಕರ್ತವ್ಯ ಏನಾಗಿರ್ತದೆ? ಏಕ್ ತೋ ರೋಶನಿ ದೇನಾ, ದೂಸರಾ ಕಿಚಡೆ ಕೋ ಖತಮ್ ಕರ್ನಾ. ಒಂದು ಪ್ರಕಾಶ ಕೊಡೋದು, ಇನ್ನೊಂದು ಕೆಟ್ಟದ್ದನ್ನು ನಾಶ ಮಾಡೋದು. तो सदैव यह समझना चाहिए कि मेरे चलन रूपी किरणों से यह दोनों कर्तव्य होते हैं. ಯಾವಾಗಲೂ ತಿಳ್ಕೊಂಡಿರಬೇಕು, ನನ್ನ ಚಲನ ರೂಪದ ಕಿರಣಗಳಿಂದ ಇದು ಕರ್ತವ್ಯ ನಡೀತದೆ. सर्वात्माओं को रोशनी भी मिले, खिचड़ा भी ख़त्म हो. मानो रोशनी मिलते खिचड़ा ख़त्म न हो तो समझो कि मेरी किरणों में पावर नहीं. ಬಾಬಾ ಹೇಳ್ತಾರೆ, ಎಲ್ಲ ಆತ್ಮಗಳಿಗೆ ನೀವು ಪ್ರಕಾಶ ಆಗಬೇಕು, ಪ್ರಕಾಶ ಕೊಡಬೇಕು. ಕೊಟ್ಟದಲ್ಲದೆ ಅವರಲ್ಲಿರ್ತಕ್ಕಂಥ ಕಿಚಡ ಏನಾಗಬೇಕು? ಖತಮ್ ಆಗಬೇಕು. ತಿಳ್ಕೊಳ್ರಿ, ಪ್ರಕಾಶ ಕೊಡ್ತಾ ಇದ್ದೀರಿ, ಆ ಕಿಚಡ ಖತಮ್ ಆಗ್ತಿಲ್ಲ ಅಂತಂದರೆ ನನ್ನ ಕಿರಣಗಳಲ್ಲಿ ಶಕ್ತಿ ಇಲ್ಲ ಅಂತ. जैसे धूप तेज नहीं तो ಕೀಟಾಣು ಖತಮ್ ನಹಿ ಹೋಂಗೆ. ಬಿಸಿಲು ಜೋರಿಲ್ಲ ಅಂತಂದರೆ ಕೀಟಾಣುಗಳು ನಾಶ ಆಗೋದಿಲ್ಲ. मेरे में पावर कम तो ज्ञान रोशनी देगा, परंतु पुराने संस्कारों रूपी कीटाणु खत्म नहीं होंगे. ನನ್ನಲ್ಲಿ ಶಕ್ತಿ ಕಡಿಮೆ ಇದೆ ಅಂತಂದರೆ ಜ್ಞಾನದ ಪ್ರಕಾಶ ಕೊಡಬಹುದು, ಆದರೆ ಹಳೆಯ ಸಂಸ್ಕಾರ ರೂಪದ ಕೀಟಾಣುಗಳನ್ನು ನಾಶ ಮಾಡೋಕ್ಕಾಗೋದಿಲ್ಲ. ಜಿತನಿ ಪವರ್ಫುಲ್ ಚೀಸ್ ಉತನಿ ಜಲ್ದಿ ಖತಮ್. ಎಷ್ಟು ವಸ್ತು ಪವರ್ಫುಲ್ ಆಗಿರ್ತದೆ ಅಷ್ಟು ಖತಮ್ ಆಗ್ತದೆ. ಪಾವರ್ ಕಮ್ ತೋ ಸಮಯ ಬಹುತ್ ಲಗೇಗಾ. ಪವರ್ ಕಡಿಮೆ ಇತ್ತು ಅಂತಂದರೆ ಸಮಯ ಹೆಚ್ಚಬೇಕಾಗ್ತದೆ. तो पावरफुल बनना है. ऐसे नहीं समझो कि पढ़ी लिखी नहीं हूँ, सृष्टि की नॉलेज पढ़ ली तो उसमें सब आ जाता है. ಹೀಗೆ ತಿಳ್ಕೊಬೇಡಿ, ನಾನು ಓದಿಲ್ಲ ಮಾಡಿಲ್ಲ ಅಂಥೇಳಿ ನಾಲೆಜು ಹೇಳೋಕ್ಕಾಗೋದಿಲ್ಲ, ಹಾಗೆಲ್ಲ ತಿಳ್ಕೊಬೇಡಿ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.